ನಿಮ್ಮ ಕಾರ್ನ ಕ್ಲಚ್ ಏನಾದ್ರು ಕಂಪ್ಲೀಟ್ ಆಗಿ ವೇರ್ ಔಟ್ ಆಯ್ತು ಅಂತ ಹೇಳಿದ್ರೆ ನೀವೇನಾದ್ರು ಫಸ್ಟ್ ಗೇರ್ ಹಾಕಿ ನೀವು ಕಾರ್ನ ಮೂವ್ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ಕಾರ್ ಮೂವ್ ಆಗೋದಿಲ್ಲ. ಈ ಕೇಸ್ಗಳಲ್ಲಿ ಕಾರ್ನ ನೀವು ಟೋ ಮಾಡ್ಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕಾರ್ನ ಕ್ಲಚ್ ಲೈಫ್ ಹೇಗಿದೆ, ಸೊ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಅದ್ರ ಲೈಫ್ ಎಷ್ಟಿದೆ ಅನ್ನೋದನ್ನ ನೀವೇ ಹೇಗೆ ತಿಳ್ಕೊಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ನಿಮ್ಗೆ ಕಾರ್ ಕೂಡ ಕೊಡುತ್ತೆ ನಿಮ್ಗೆ ಕ್ಲಚ್ ಫೈಲ್ಯೂರ್ ಆದಾಗ. ಸೊ ಅದು ಏನೇನ್ ಸಿಂಪ್ಟಮ್ಸ್ ಗಳಿರ್ತವೆ, ಯಾವ ರೀತಿ ಅದನ್ನ ಟೆಸ್ಟ್ ಮಾಡಿದ್ರೆ ನಿಮ್ಮ ಕಾರ್ನ ಕ್ಲಚ್ ಯಾವ ಕಂಡೀಷನ್ ಅಲ್ಲಿ ಇದೆ ಅನ್ನೋದನ್ನ ಚೆಕ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಾರ್ನಲ್ಲಿ ಕ್ಲಚ್ ನ ಫಂಕ್ಷನ್ ಏನಂತ ಹೇಳಿದ್ರೆ ಎಂಜಿನ್ ಇಂದ ಏನು ಟ್ರಾನ್ಸ್ಮಿಷನ್ ಗೆ ಪವರ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಿರುತ್ತೆ ಅದನ್ನ ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಮಾಡುವಂತ ಕೆಲಸನ ಕ್ಲಚ್ ಮಾಡುತ್ತೆ. ಈ ಪವರ್ ಅನ್ನೋದು ಟ್ರಾನ್ಸ್ಫರ್ ಆಗಬೇಕಾದ್ರೆ ಕ್ಲಚ್ ಏನಾದ್ರು ಇನ್ ಕೇಸ್ ವೇರ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಒಂದು ಸ್ಲಿಪ್ಪೇಜ್ ಸ್ಟಾರ್ಟ್ ಆಗುತ್ತೆ. ಆ ಸ್ಲಿಪ್ಪೇಜ್ ಏನಾದ್ರು ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಆ ಪವರ್ ಅಥವಾ ಟಾರ್ಕ್ ಏನಿದೆ ಅದು ಟ್ರಾನ್ಸ್ಮಿಷನ್ ಗೆ ಅಥವಾ ವೀಲ್ ಗೆ ಅದು ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಇದರಿಂದ ನಿಮ್ಗೆ ಕೆಲವೊಂದು ಸಿಂಪ್ಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಗೇರ್ ಶಿಫ್ಟಿಂಗ್ ಹಾರ್ಡ್ ಆಗ್ಬೋದು, ಕ್ಲಚ್ ನ ಒಂದು ಪ್ರೆಷರ್ ಪ್ಲೇಟ್ ಅಂತ ಏನ್ ಕರಿತೀವಿ ಅದು ಹಾರ್ಡ್ ಆಗಿದ್ರು ಕೂಡ ನಿಮ್ಗೆ ಕ್ಲಚ್ ಪೆಡಲ್ ಪ್ರೆಸ್ ಮಾಡ್ಬೇಕಾದ್ರೆ ಹಾರ್ಡ್ ಆಗುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ಒಂದು ಪಿಕಪ್ ಇಶ್ಯೂಸ್ ಬರ್ಬೋದು, ಹಾಗೆ ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ. ಸೊ ಈ ಎಲ್ಲಾ ಒಂದು ಸಿಂಪ್ಟಮ್ಸ್ ಗಳು ನಿಮ್ಗೆ ಕ್ಲಚ್ ಏನಾದ್ರು ವರ್ನ್ ಔಟ್ ಆದ್ರೆ ಬರುವಂತ ಸಿಂಪ್ಟಮ್ ಗಳಾಗುತ್ತೆ. ಸೊ ಈ ಕ್ಲಚ್ ನ ಕಂಡೀಷನ್ ನ ಚೆಕ್ ಮಾಡೋದಕ್ಕೆ 4 ಮೆಥಡ್ ಗಳಿದಾವೆ. ಸೊ ಈ 4 ಮೆಥಡ್ ಗಳಿಂದ ನೀವು ಒಂದು ಕಾರ್ನ ಕ್ಲಚ್ ಚೆಕ್ ಮಾಡಿದ್ರೆ ಸೊ ಅದನ್ನ ನೀವು ಯೂಸ್ ಮಾಡಬಹುದಾ ಫ್ಯೂಚರ್ ಅಲ್ಲಿ ಅಥವಾ ಅದನ್ನ ಏನಾದ್ರು ರಿಪ್ಲೇಸ್ ಮಾಡ್ಬೇಕು ಅನ್ನೋದು ನಿಮ್ಗೆನೆ ಗೊತ್ತಾಗುತ್ತೆ. ಸೊ ಕ್ಲಚ್ ಲೈಫ್ ನ ಚೆಕ್ ಮಾಡುವಂತ ಮೊದಲನೇ ಟೆಸ್ಟ್ ಯಾವ್ದಂದ್ರೆ ಕ್ಲಚ್ ಸ್ಲಿಪ್ಪೇಜ್ ಟೆಸ್ಟ್ ಅಂತ. ಸೊ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಇದನ್ನ ಚೆಕ್ ಮಾಡೋದಕ್ಕಿಂತ ಮುಂಚೆ ಒಂದು ಕಾರ್ನ ಸೇಫ್ ಪೊಸಿಷನ್ ಅಲ್ಲಿ ಪಾರ್ಕ್ ಮಾಡಬೇಕು. ಅದಾದ್ಮೇಲೆ ನೀವು ಎಂಜಿನ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಕ್ಲಚ್ ನ ಪ್ರೆಸ್ ಮಾಡ್ಬಿಟ್ಟು ಥರ್ಡ್ ಗೇರ್ ನ ಶಿಫ್ಟ್ ಮಾಡ್ಬೇಕಾಗತ್ತೆ. ಯಾವಾಗ ನೀವು ಥರ್ಡ್ ಗೇರ್ ನ ಶಿಫ್ಟ್ ಮಾಡ್ತೀರಾ ಆಮೇಲೆ ನೀವು ನಿಧಾನಕ್ಕೆ ಕ್ಲಚ್ ನ ರಿಲೀಸ್ ಮಾಡ್ಬೇಕಾಗುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಥರ್ಡ್ ಗೇರ್ ನಲ್ಲಿ ಯಾವಾಗ ನೀವು ಕ್ಲಚ್ ನ ರಿಲೀಸ್ ಮಾಡ್ತೀರಾ ಸೊ ಕಾರ್ ಅನ್ನೋದು ಆಫ್ ಆಗುತ್ತೆ. ಅಂದ್ರೆ ಐ ಮೀನ್ ಎಂಜಿನ್ ಅನ್ನೋದು ಆಫ್ ಆಗುತ್ತೆ. ಎಂಜಿನ್ ಏನಾದ್ರು ಆಫ್ ಆಯ್ತು ಅಂದ್ರೆ ಕಾರ್ ನ ಕ್ಲಚ್ ಲೈಫ್ ಅನ್ನೋದು ಚೆನ್ನಾಗಿದೆ ಅಂತ ಅರ್ಥ, ಏನು ಸ್ಲಿಪ್ಪೇಜ್ ಆಗ್ತಾ ಇಲ್ಲ ಅಂತ. ಇನ್ ಕೇಸ್ ಏನಾದ್ರು ಕಾರ್ ಎಂಜಿನ್ ಆಫ್ ಆಗ್ತಾ ಇಲ್ಲ, ಸೊ ನೀವು ಥರ್ಡ್ ಗೇರ್ ನ ಶಿಫ್ಟ್ ಮಾಡಿ ನೀವು ಎಕ್ಸಿಲೇಟ್ ಮಾಡ್ತಿದ್ರು ಕೂಡ ನಿಮ್ಗೆ ಎಂಜಿನ್ ರನ್ ಆಗ್ತಿದೆ, ಸೊ ಕಾರು ಕೂಡ ನಿಧಾನಕ್ಕೆ ಮೂವ್ ಆಗ್ತಿದೆ, ಆಫ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ವೈಬ್ರೇಷನ್ ಕೂಡ ಬರ್ಬೋದು ಕೆಲವೊಂದು ಕೇಸ್ಗಳಲ್ಲಿ. ಆ ಟೈಮಲ್ಲಿ ಕ್ಲಚ್ ಏನಾದ್ರು ಸ್ಲಿಪ್ಪೇಜ್ ಆಗ್ತಾ ಇದ್ರೆ ಈ ಒಂದು ಸಿಂಪ್ಟಮ್ ನಿಮ್ಗೆ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಗೆ ಆ ಟೈಮಲ್ಲಿ ಕ್ಲಚ್ ನ ನೀವು ಚೇಂಜ್ ಮಾಡ್ಲೇಬೇಕಾಗುತ್ತೆ. ಕ್ಲಚ್ ಕಂಡೀಷನ್ ನ ಚೆಕ್ ಮಾಡುವಂತ ಎರಡನೇ ಮೆಥಡ್ ಯಾವ್ದು ಅಂತ ಹೇಳಿದ್ರೆ ಗೇರ್ ಶಿಫ್ಟಿಂಗ್ ಮೆಥಡ್ ಅಂತ ಕರಿತೀವಿ. ಈ ಗೇರ್ ಶಿಫ್ಟಿಂಗ್ ಮೆಥಡ್ ಅಲ್ಲಿ ಯಾವ ತರ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ನೀವು ಕಾರ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಎಲ್ಲಾ ಗೇರ್ ನ ಒಂದ್ಸಲ ಶಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಾ ಗೇರ್ ನ ನೀವು ಕ್ಲಚ್ ಪ್ರೆಸ್ ಮಾಡಿ ಯಾವಾಗ ಶಿಫ್ಟ್ ಮಾಡ್ತೀರಾ ಈ ಗೇರ್ ಗಳು ಅನ್ನೋದು ಸ್ಮೂತ್ ಆಗಿ ಯೂಶಲ್ ಆಗಿ ಬೀಳ್ತವೆ. ಯಾಕಂದ್ರೆ ಯಾವುದೇ ಒಂದು ಪವರ್ ಟ್ರಾನ್ಸ್ಮಿಟ್ ಆಗೋದಿಲ್ಲ, ಸೊ ಎಂಜಿನ್ ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಆವಾಗ ಕ್ಲಚ್ ನೀವು ಪ್ರೆಸ್ ಮಾಡಿದಾಗ ಗಾಡಿ ಐಡಲ್ ಕಂಡೀಷನ್ ಇರಬೇಕಾದ್ರೆ ಸ್ಮೂತ್ ಆಗಿ ಗೇರ್ ಶಿಫ್ಟಿಂಗ್ ಆಗ್ತಾ ಇರುತ್ತೆ. ಸೊ ಯಾವುದೇ ಒಂದು ಟ್ರಾನ್ಸ್ಮಿಷನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ. ಸೊ ಇನ್ ಕೇಸ್ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಈ ಗೇರ್ ಶಿಫ್ಟಿಂಗ್ ಅಗೇನ್ ನೀವು ಕ್ಲಚ್ ನ ಪ್ರೆಸ್ ಮಾಡ್ಬಿಟ್ಟು ಅಗೇನ್ ನೀವು ಗೇರ್ ಶಿಫ್ಟ್ ಮಾಡ್ಬೇಕಾಗತ್ತೆ. ಸೊ ಯಾವಾಗ ಆ ಟೈಮಲ್ಲಿ ಗೇರ್ ಶಿಫ್ಟ್ ಮಾಡ್ತೀರಾ ಆ ಟೈಮಲ್ಲಿ ಏನಾದ್ರು ಗೇರ್ ಶಿಫ್ಟಿಂಗ್ ಹಾರ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಕಾರ್ನ ಕ್ಲಚ್ ನಲ್ಲಿ ಏನಾದ್ರು ಇಶ್ಯೂ ಇದೆ ಅಂತ ಅರ್ಥ. ಸೊ ಇದು ಪ್ರೆಷರ್ ಪ್ಲೇಟ್ ಆಗಿರ್ಬೋದು ಇಲ್ಲ ಕ್ಲಚ್ ಪ್ಲೇಟ್ ಆಗಿರ್ಬೋದು, ಯಾವ್ದ್ರಲ್ಲೂ ಇಶ್ಯೂ ಇದ್ರು ಕೂಡ ಸೊ ನಿಮ್ಗೆ ಈ ಟೈಮಲ್ಲಿ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಸೊ ಗೇರ್ ಶಿಫ್ಟಿಂಗ್ ಹಾರ್ಡ್ ಬರುತ್ತೆ. ಸೊ ಸಮ್ ಎಕ್ಸ್ಟ್ರೀಮ್ ಕೇಸ್ ಗಳಲ್ಲಿ ನಿಮ್ಗೆ ಟ್ರಾನ್ಸ್ಮಿಷನ್ ಕೂಡ ಪ್ರಾಬ್ಲಮ್ ಇರ್ಬೋದು. ಬಟ್ ಮೇನ್ ಆಗಿ ನಿಮ್ಗೆ ಕಾರ್ ನೀವು ಆಫ್ ಇದ್ದಾಗ ನೀವು ಗೇರ್ ಶಿಫ್ಟಿಂಗ್ ಈಸಿಯಾಗಿ ಆಗ್ತಾ ಇದೆ ಅಥವಾ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೇರ್ ಶಿಫ್ಟಿಂಗ್ ಅನ್ನೋದು ಹಾರ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಕ್ಲಚ್ ಅನ್ನೋದು ಫಸ್ಟ್ ಕಲ್ಪಿಟ್ ಆಗಿರುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡಿಸ್ಕೋಬೇಕು. ಅದಾದ್ಮೇಲೂ ಕೂಡ ಪ್ರಾಬ್ಲಮ್ ಇನ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಟ್ರಾನ್ಸ್ಮಿಷನ್ ಅಥವಾ ಗೇರ್ ಬಾಕ್ಸ್ ಅಲ್ಲಿ ಏನಾದ್ರು ಇಶ್ಯೂ ಇರುವಂತ ಚಾನ್ಸಸ್ ಇರುತ್ತೆ. ಕ್ಲಚ್ ನ ಟೆಸ್ಟ್ ಮಾಡುವಂತ ಮೂರನೇ ಮೆಥಡ್ ಯಾವ್ದು ಅಂತ ಹೇಳಿದ್ರೆ ಕ್ಲಚ್ ಬೈಟಿಂಗ್ ಪಾಯಿಂಟ್ ಮೆಥಡ್ ಅಥವಾ ಕ್ಲಚ್ ಪೆಡಲ್ ರಿಲೀಸ್ ಮೂವ್ಮೆಂಟ್ ಮೆಥಡ್ ಅಂತ ಕರಿತೀವಿ. ಸೊ ಇದನ್ನ ಹೇಗ್ ಮಾಡೋದಂತ ಇವಾಗ ನೋಡೋಣ. ಸೊ ಈ ಒಂದು ಟೆಸ್ಟ್ಗೂ ಕೂಡ ನೀವು ಫಸ್ಟ್ ಗಾಡಿನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಎಂಜಿನ್ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಫಸ್ಟ್ ಗೇರ್ ಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ ಕ್ಲಚ್ ನ ಕಂಪ್ಲೀಟ್ ಪ್ರೆಸ್ ಮಾಡ್ಬಿಟ್ಟು. ಸೊ ಹೊಸ ಕಾರ್ಗಳಲ್ಲಿ ಏನಾಗುತ್ತೆ ನೀವು ಕಾರ್ನ ನೀವು ಕ್ಲಚ್ ನ ಒಂದು ಹಾಫ್ ಪ್ರೆಸ್ ಮಾಡಿದಾಗಲೇ ಕೂಡ ನಿಮ್ಗೆ ಗೊತ್ತಿರುತ್ತೆ ಸೊ ಅದು ಕಾರ್ ಅನ್ನೋದು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಕಾರ್ ಮೂವ್ ಆಗುತ್ತೆ ಅದನ್ನ ನಾವು ಕ್ಲಚ್ ಬೈಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಕಾರ್ನ ಕ್ಲಚ್ ಏನಾದ್ರು ವೇರ್ ಆಗಿದೆ ಅಂತ ಹೇಳಿದ್ರೆ ಸೊ ಈ ಪೆಡಲ್ ನ ನೀವು ಇನ್ನೂ ಜಾಸ್ತಿ ಮೂವ್ ಮಾಡ್ಬೇಕಂದ್ರೆ ರಿಲೀಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಅಟ್ಲೀಸ್ಟ್ ಒಂದು 70% ಮೇಲೆ ಏನಾದ್ರು ಕ್ಲಚ್ ಪೆಡಲ್ ರಿಲೀಸ್ ಮಾಡಿದಾಗ ಕಾರ್ ಅನ್ನೋದು ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಕಾರ್ನ ಕ್ಲಚ್ ಅನ್ನೋದು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ಕಾರ್ನ ಕ್ಲಚ್ ನ ನೀವು ಫ್ಯೂಚರ್ ಅಲ್ಲಿ ಒಂದ್ ಸ್ವಲ್ಪ ಕಿಲೋಮೀಟರ್ ಓಡಿಸಿದ ಮೇಲೆ ನೀವು ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಅದು ಅಲ್ಲದೆ ನೀವು ಕಾರ್ನ ಒಂದು 90% ಕ್ಲಚ್ ಪೆಡಲ್ ನ ರಿಲೀಸ್ ಮಾಡಿದ್ಮೇಲೆ ಕಾರ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಕಾರ್ನ ಕ್ಲಚ್ ಅನ್ನೋದು ಕಂಪ್ಲೀಟ್ ಆಗಿ ವೀಕ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವುದೇ ಚಾನ್ಸ್ ತಗೊಳಕ್ ಹೋಗಬಾರ್ದು. ಕಾರ್ನ ಕ್ಲಚ್ ನ ಚೇಂಜ್ ಮಾಡಿಸ್ಕೊಳ್ಳೇಬೇಕಾಗತ್ತೆ ಇಮಿಡಿಯೇಟ್ ಆಗಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸರ್ಟನ್ ಟೈಮ್ ಅಲ್ಲಿ ಕಾರ್ ನೀವು ಕ್ಲಚ್ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿದ್ರು ಕೂಡ ಕಾರ್ ಅನ್ನೋದು ಮೂವ್ ಆಗೋದಿಲ್ಲ. ಈ ಟೈಮಲ್ಲಿ ನೀವು ಕಾರ್ನ ಟೋ ಮಾಡ್ಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಕಾರ್ನ ಕ್ಲಚ್ ಪೆಡಲ್ ಮೂವ್ಮೆಂಟ್ ನಲ್ಲಿ ಅದರ ಒಂದು ಲೈಫ್ ನ ಜಡ್ಜ್ ಮಾಡಬಹುದು. ಇದನ್ನ ನೋಡ್ಕೊಂಡು ನೀವು ಕಾರ್ನ ಒಂದು ಕ್ಲಚ್ ನ ಚೇಂಜ್ ಮಾಡಿಸ್ಕೋಬೇಕಾಗತ್ತೆ. ಸೊ ಯಾವ ಒಂದು ಕ್ಲಚ್ ಪೆಡಲ್ ನ ಪರ್ಸೆಂಟೇಜ್ ಆಫ್ ರಿಲೀಸಿಂಗ್ ಕ್ಲಚ್ ನ ಚೇಂಜ್ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಚಾರ್ಟ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಕೆಲವೊಂದು ಕಾರ್ಗಳಲ್ಲಿ ನಿಮ್ಗೆ ಇವನ್ ಎಂಡಲ್ಲೂ ಕೂಡ ನೀವು ಮೂವ್ ಮಾಡಿದ್ರು ಕೂಡ ಕಾರ್ ಟಾರ್ಕ್ ಅನ್ನೋದೆಲ್ಲ ಚೆನ್ನಾಗೇ ಇರುತ್ತೆ ಯಾವಾಗ್ಲೂ ಕೂಡ. ಯಾಕಂದ್ರೆ ಎಸ್ಪೆಷಲಿ ಡೀಸೆಲ್ ಕಾರ್ಗಳಲ್ಲಿ ಸೊ ನಿಮ್ಗೆ ಕಾರ್ನ ಕ್ಲಚ್ ನಿಮ್ಗೆ
ನಿಮ್ಗೆ ಲೈಫ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಸೊ ನಿಮ್ಗೆ ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಈ ಒಂದು ಪೆಡಲ್ ರಿಲೀಸಿಂಗ್ ಮೂವ್ಮೆಂಟ್ ನ ನೋಡ್ಕೊಂಡು ನೀವು ಕೆಲವೊಂದ್ಸಲ ಜಡ್ಜ್ ಮಾಡ್ಬೇಕಾಗತ್ತೆ. ಸೊ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಗೆ ಅದನ್ನ ಒಂದು ಟೆಕ್ನಿಷಿಯನ್ ಹತ್ರ ತಗೊಂಡೋಗ್ಬಿಟ್ಟು ಅದನ್ನ ಚೆಕ್ ಮಾಡಿಸ್ಕೊಂಡು ನೀವು ಅದನ್ನ ಚೇಂಜ್ ಮಾಡಿಸ್ಕೊಂಡ್ರೆ ಈ ಬ್ರೇಕ್ ಡೌನ್ ಗಳಾಗೋದನ್ನ ನೀವು ಅವಾಯ್ಡ್ ಮಾಡ್ಕೋಬಹುದು. ಅಂಡ್ ಫೋರ್ತ್ ಮೆಥಡ್ ಅಲ್ಲಿ ಕಾರ್ನ ಒಂದು ಕ್ಲಚ್ ಕಂಡೀಷನ್ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ಇದನ್ನ ಒಂದು ಪಿಕಪ್ ಟೆಸ್ಟ್ ಅಂತ ಕರಿತೀವಿ. ಸೊ ಯೂಶುವಲ್ ಆಗಿ ನಿಮ್ಗೆ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕೆಲವರಿಗೆ ಈ ಸಿಂಪ್ಟಮ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಏನಂತ ಹೇಳಿದ್ರೆ ನೀವು ಕಾರ್ನ ಒಂದು ಸ್ಟಾರ್ಟ್ ಮಾಡಿ ನೀವು ಕಾರ್ನ ಒಂದು ರನ್ ಮಾಡ್ಬೇಕಾಗತ್ತೆ. ಸೊ ಎಸ್ಪೆಷಲಿ ಇನ್ ಸೆಕೆಂಡ್ ಗೇರ್ ಅಲ್ಲಿ ನೀವು ಕಾರ್ನ ಒಂದು ರನ್ ಮಾಡ್ತಾ ಇರ್ಬೇಕಾದ್ರೆ ಎಕ್ಸಲರೇಟ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಎಕ್ಸಲರೇಟ್ ನೀವು ಕೊಡ್ಬೇಕಾಗತ್ತೆ. ಸೊ ಈ ಟೈಮ್ ಅಲ್ಲಿ ನಿಮ್ ಕಾರ್ನ ಸ್ಪೀಡ್ ಏನಾದ್ರು ಜಾಸ್ತಿ ಆಗ್ತಾ ಇಲ್ಲ, ಸೊ ಅದೇ ರೀತಿಯಾಗಿ ಇರುತ್ತೆ. ಸೊ RPM ಏನಾದ್ರು ಜಾಸ್ತಿ ಆಗ್ತಾ ಇದೆ, ಸೊ ನಿಮ್ಗೆ ಗೊತ್ತಾಗುತ್ತೆ ಇಂಜಿನ್ ಅನ್ನೋದು ರೈಸ್ ಆಗ್ತಿರುತ್ತೆ. ಸೊ ಆ ಟೈಮ್ ಅಲ್ಲಿ ನಿಮ್ ಕಾರ್ನ ಒಂದು ಕ್ಲಚ್ ಅನ್ನೋದು ವೀಕ್ ಆಗಿದೆ ಅಂತ ಅರ್ಥ. ಸೊ ಯಾಕಂದ್ರೆ ಅಲ್ಲಿ ನಿಮ್ಗೆ ಇಂಜಿನ್ ಪವರ್ ಅನ್ನೋದು ಸ್ಲಿಪ್ ಆಗ್ತಾ ಇರುತ್ತೆ. ಸೊ ಯಾಕಂದ್ರೆ ಸೆಕೆಂಡ್ ಗೇರ್ ಅಲ್ಲಿ ನೀವು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಸೊ ಸ್ಲಿಪ್ಪೇಜ್ ಆಗೋದ್ರಿಂದ ಸೊ ಕಾರ್ನ ಸ್ಪೀಡ್ ಅಲ್ಲಿ ಏನು ಡಿಫ್ರೆನ್ಸಸ್ ಬರೋದಿಲ್ಲ. ಸೊ ಎಂಜಿನ್ RPM ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಸೊ ಕಾರ್ನ ಕ್ಲಚ್ ಅನ್ನೋದು ಸ್ಲಿಪ್ ಆಗ್ತಿದೆ. ಸೊ ಇದರಿಂದ ಕ್ಲಚ್ ಅನ್ನ ಚೇಂಜ್ ಮಾಡ್ಕೋಬೇಕಾಗಂತ ಒಂದು ಸಿಚುವೇಶನ್ ಬಂದಿದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಈ ಒಂದು ಸಿಂಪ್ಟಮ್ ಏನಾದ್ರು ಕೂಡ ನಿಮ್ ಕಾರಲ್ಲಿ ಬರ್ತಾ ಇದ್ರೆ ಸೊ ಕಾರ್ನ ಕ್ಲಚ್ ನ ಚೇಂಜ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಈ ಒಂದು ಸಿಚುವೇಶನ್ ಕಾರ್ನ ನೀವು ಅಗೇನ್ ಡ್ರೈವ್ ಮಾಡ್ತಿದ್ರೆ ಸೊ ಫೇಲ್ಯೂರ್ ಕಂಪ್ಲೀಟ್ ಆಗಾಯ್ತು ಅಂದ್ರೆ ಕಾರ್ ಮೂವ್ ಆಗೋದಿಲ್ಲ. ಸೊ ಆ ಟೈಮಲ್ಲೂ ಕೂಡ ಟೋ ಮಾಡುವಂತ ಸಿಚುವೇಶನ್ ಬರುತ್ತೆ. ಅದಕ್ಕೋಸ್ಕರ ಈ ಒಂದು 4 ಮೆಥಡ್ ಅಲ್ಲಿ ನೀವು ಕಾರ್ನ ಒಂದು ಕ್ಲಚ್ ಕಂಡೀಷನ್ ಅಥವಾ ಅದರ ಲೈಫ್ ನ ಚೆಕ್ ಮಾಡ್ಕೋಬಹುದು ಅಂಡ್ ಇದರಿಂದ ನಿಮ್ಮ ಕಾರ್ ಬ್ರೇಕ್ ಡೌನ್ ಆಗೋದು ಕೂಡ ಅವಾಯ್ಡ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾರ್ನ ಒಂದು ಕ್ಲಚ್ ನ ಕಂಡೀಷನ್ ನ ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.